ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಸಂಕಷ್ಟಹರ ಚತುರ್ಥಿ ಸೋಮವಾರವು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಸಂಕಷ್ಟಹರ ಚತುರ್ಥಿ ಸೋಮವಾರದಂದು ಬಂದರೆ ಅದು ಗಣಪತಿ ಮತ್ತು ಶಿವ ಇಬ್ಬರಿಗೂ ಪ್ರಿಯವಾದ ದಿನವಾಗುತ್ತದೆ. ಈ ದಿನ ಮನೆಯಲ್ಲಿ ಮಹಿಳೆಯರು ನೆನಪಿಟ್ಟುಕೊಂಡು ಈ ಒಂದು ಪಲ್ಯವನ್ನು ಮಾಡಿದರೆ ಸಾಕು, ವಿಘ್ನೇಶ್ವರನ ಅನುಗ್ರಹ ಪ್ರಾಪ್ತವಾಗುತ್ತದೆ. ಕಷ್ಟಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ. ಕೋಟಿ ಜನ್ಮಗಳ ಪುಣ್ಯದಿಂದ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗಿ ಬೇಡುವೆಂದರೂ ಧನವು ಹರಿದು ಬರುತ್ತದೆ. ವಿನಾಯಕನ ಜೊತೆಗೆ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸುತ್ತದೆ. ಸಕಲ ಸಂಪತ್ತುಗಳು ಸಿದ್ಧಿಸುತ್ತವೆ. ಆದ್ದರಿಂದ ಈ ದಿನ ಮನೆಯಲ್ಲಿ ಮಹಿಳೆಯರು ಕಡ್ಡಾಯವಾಗಿ ಈ ಪಲ್ಯವನ್ನು ಮಾಡಿ ಮನೆಯವರೆಲ್ಲರೂ ಈ ಪಲ್ಯದೊಂದಿಗೆ ಊಟ ಮಾಡುವುದರಿಂದ ಲಕ್ಷ್ಮೀ ಗಣಪತಿಯ ಸಂಪೂರ್ಣ ಅನುಗ್ರಹದಿಂದ ನೀವು ಕುಬೇರರಾಗುವ ಅವಕಾಶ ಸಿಗುತ್ತದೆ. ಈ ದಿನ ಯಾರು ಈ ಪಲ್ಯವನ್ನು ತಿನ್ನುತ್ತಾರೋ ಅವರಿಗೆ ಇರುವ ಎಲ್ಲಾ ದಾರಿದ್ರ್ಯಗಳು ದೂರವಾಗುತ್ತವೆ. ಧನ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ ಮತ್ತು ಸಂಪಾದನೆ ಹೆಚ್ಚಾಗುತ್ತದೆ. ಹಾಗಾದರೆ ಈ ಸಂಕಷ್ಟಹರ ಚತುರ್ಥಿ ದಿನ ಯಾವ ಪಲ್ಯವನ್ನು ಕಡ್ಡಾಯವಾಗಿ ತಿನ್ನಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಪಲ್ಯವನ್ನು ಮಾಡುವುದರ ಜೊತೆಗೆ ಈ ದಿನ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ನಿಯಮಗಳನ್ನು ಆಚರಿಸಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಗಣಪತಯೇ ನಮಃ ಎಂದು ಕಾಮೆಂಟ್ ಮಾಡಿ. ಸಂಕಷ್ಟಹರ ಚತುರ್ಥಿ ದಿನದಂದು ಯಾರು ಗಣಪತಿ ವ್ರತವನ್ನು ಅಥವಾ ಪೂಜೆಗಳನ್ನು ಮಾಡುತ್ತಾರೆ ಅಂತಹವರ ಕಷ್ಟಗಳೆಲ್ಲ ದೂರವಾಗಿ ಕೇಳಿದ ಆಸೆಗಳೆಲ್ಲ ತಕ್ಷಣವೇ ಈಡೇರುತ್ತವೆ. ಜೀವನದಲ್ಲಿ ಸುಖ ಸಂತೋಷಗಳು ಪ್ರಾಪ್ತವಾಗುತ್ತವೆ ಎಂದು ಸಾಕ್ಷಾತ್ ವಿನಾಯಕನೇ ವರ ನೀಡಿದ್ದಾನೆ. ಆದ್ದರಿಂದ ಇಂತಹ ದೊಡ್ಡ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬೇಡಿ. ಇಂದು ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯೆಲ್ಲ ಶುಭ್ರಗೊಳಿಸಿ ಮನೆಯಲ್ಲಿ ಅರಿಶಿನ ನೀರನ್ನು ಚಿಮುಕಿಸಿ ಮನೆಯ ಬಾಗಿಲಿನ ಮುಂದೆ ರಂಗೋಲಿ ಹಾಕಿ ಮನೆಯ ಹೊಸ್ತಿಲುಗಳಿಗೆ ಅರಿಶಿನ ಹಚ್ಚಿ ನಂತರ ಪೂಜಾ ಕೋಣೆಯಲ್ಲಿರುವ ಗಣಪತಿ ಚಿತ್ರಪಟವನ್ನು ಶುಭ್ರವಾಗಿ ಒರೆಸಿ ಅರಿಶಿನ ಹಚ್ಚಿ ಕುಂಕುಮ ಇಡಿ. ಕೆಂಪು ಬಣ್ಣದ ಹೂವುಗಳನ್ನು ಗಣಪತಿಗೆ ಅರ್ಪಿಸಿ ಅದರ ನಂತರ ಒಂದು ತೆಂಗಿನ ಎಣ್ಣೆಯ ದೀಪವನ್ನು ಹಚ್ಚಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ಅಥವಾ ಬೆಲ್ಲ ಬೆರೆಸಿದ ಹಾಲನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ಪಚ್ಚ ಕರ್ಪೂರದಿಂದ ಆರತಿ ತೋರಿಸಿ. ಪೂಜೆ ಮುಗಿದ ನಂತರ ನೈವೇದ್ಯವಾಗಿ ಇಟ್ಟ ಬೆಲ್ಲದ ತುಂಡು ಅಥವಾ ಹಾಲನ್ನು ಪ್ರಸಾದವಾಗಿ ಸ್ವೀಕರಿಸಿ. ಹೀಗೆ ಇಂದು ಸರಳವಾಗಿ ಪೂಜೆ ಮಾಡಿದರೆ ನಿಮಗೆ ಇರುವ ಎಲ್ಲಾ ಅಡೆತಡೆಗಳು ಮತ್ತು ಕಷ್ಟಗಳು ದೂರವಾಗುತ್ತವೆ. ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ ಎಂದು ಮಾಡುವವರು ಇಂದು ವ್ರತವನ್ನು ಸಹ ಮಾಡಬಹುದು. ಸಂಕಷ್ಟಹರ ಚತುರ್ಥಿ ದಿನದಂದು ಪೂಜೆ ಮಾಡುವವರು ಬೆಳಿಗ್ಗೆ ಅಥವಾ ಸಂಜೆ 6 ಗಂಟೆಯಿಂದ 8 ಗಂಟೆಯ ನಡುವೆ ಮಾಡಬೇಕು. ಈ ಸಮಯದಲ್ಲಿ ಮಾಡಿದರೆ 100ಕ್ಕೆ 100 ಪಟ್ಟು ಹೆಚ್ಚು ಫಲಿತಾಂಶ ಬರುತ್ತದೆ. ಈ ಸಂಕಷ್ಟಹರ ಚತುರ್ಥಿ ದಿನದಂದು ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ತುಂಬಾ ಒಳ್ಳೆಯದು. ಗ್ರಹ ದೋಷಗಳು, ಗ್ರಹ ಪೀಡೆಗಳು ದೂರವಾಗುತ್ತವೆ. ಸಕಲ ಸಂಪತ್ತುಗಳು ಸಿದ್ಧಿಸುತ್ತವೆ. ಆದ್ದರಿಂದ ಇಂದು ಎಲ್ಲರೂ ಹಳದಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ. ನಿಮ್ಮ ಪತಿಯ ಆದಾಯ ಹೆಚ್ಚಾಗಬೇಕೆಂದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಗಣೇಶನ ಚಿತ್ರದ ಮುಂದೆ 2 ವೀಳ್ಯದೆಲೆಗಳನ್ನು ಇಟ್ಟು ಪತಿ ಚೆನ್ನಾಗಿ ಸಂಪಾದಿಸಲಿ ಎಂದು ಗಣಪತಿಗೆ ನಮಸ್ಕರಿಸಿ. ಈ ವೀಳ್ಯದೆಲೆಗಳನ್ನು ನಿಮ್ಮ ಪತಿ ಮತ್ತು ನೀವು ತಲಾ ಒಂದನ್ನು ತಿನ್ನಿ. ಹೀಗೆ ತಿಂದರೆ ನಿಮ್ಮ ಪತಿಯ ಆದಾಯ ಖಂಡಿತ ಹೆಚ್ಚಾಗುತ್ತದೆ. ನಿಮ್ಮ ಮನೆಗೆ ಹಣ ಬರಲು ಪ್ರಾರಂಭವಾಗುತ್ತದೆ. ಅದೇ ರೀತಿ ಎಕ್ಕದ ಗಿಡವನ್ನು ಗಣೇಶನ ಗಿಡವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಎಕ್ಕದ ಗಿಡಕ್ಕೆ ಅರಿಶಿನ ನೀರು ಹಾಕಿದರೆ ಮದುವೆಯಾಗದವರಿಗೆ ಬೇಗ ಮದುವೆಯಾಗುತ್ತದೆ. ಆದ್ದರಿಂದ ಮದುವೆ ವಿಳಂಬವಾಗುತ್ತಿದೆ ಎಂದು ಚಿಂತಿಸುವವರು ಇಂದು ಎಕ್ಕದ ಗಿಡಕ್ಕೆ ಅರಿಶಿನ ನೀರನ್ನು ಅರ್ಪಿಸಿ. ಅನೇಕರಿಗೆ ಸ್ವಂತ ಮನೆಯ ಕನಸು ಇರುತ್ತದೆ. ಅಂತಹವರು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಗೋಮಾತೆಗೆ ಹುಲ್ಲನ್ನು ತಿನ್ನಿಸಿ ನಿಮ್ಮ ಕೈಯಾರೆ ಅವಳಿಗೆ ಆಹಾರವನ್ನು ತಿನ್ನಿಸಿ ಗೋಮಾತೆಗೆ ನಮಸ್ಕಾರ ಮಾಡಿದರೆ ನಿಮ್ಮ ಸ್ವಂತ ಮನೆಯ ಕನಸು ಖಂಡಿತ ನನಸಾಗುತ್ತದೆ. ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ತಲೆ ಸ್ನಾನ ಮಾಡಿ ಋಣಹರ ಗಣೇಶ ಸ್ತೋತ್ರವನ್ನು ಓದಿ. ಈ ಸ್ತೋತ್ರವು ಬಹಳ ಶಕ್ತಿಶಾಲಿಯಾಗಿದೆ. ಈ ಶಕ್ತಿಶಾಲಿ ಸ್ತೋತ್ರವನ್ನು ಓದಿದರೆ 1 ತಿಂಗಳೊಳಗೆ ನಿಮಗೆ ಉತ್ತಮ ಬದಲಾವಣೆ ಕಾಣಿಸುತ್ತದೆ. ಆಗ ಸಾಲ ತೀರಿಸುವ ಮಾರ್ಗಗಳು ತೆರೆಯುತ್ತವೆ. ಅದೇ ರೀತಿ ಇಂದು ತುಳಸಿ ಗಿಡವನ್ನು ಪೂಜಿಸಿದವರಿಗೆ ಕೋಟಿ ಜನ್ಮಗಳ ಪುಣ್ಯ ಫಲ ಸಿಗುತ್ತದೆ. ಇಂದು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಗಿಡದ ಸುತ್ತ 3 ಪ್ರದಕ್ಷಿಣೆ ಮಾಡಿ ತುಳಸಿ ಮಾತೆಗೆ ನಮಸ್ಕಾರ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಏನೇ ಬಯಸಿದ್ದರೂ ಅದು ಖಂಡಿತ ನನಸಾಗುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ನೀವೆಲ್ಲರೂ ಐಶ್ವರ್ಯದಿಂದ ತುಂಬಿರುತ್ತೀರಿ. ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ದೂರವಾಗಿ ಮನೆಗೆ ಧನಲಕ್ಷ್ಮೀದೇವಿ ಪ್ರವೇಶಿಸಬೇಕಾದರೆ 1 ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮದ ಬೊಟ್ಟು ಇಟ್ಟು ಗಣಪತಿಯ ಮುಂದೆ ಪೂಜೆಯಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ. ನಂತರ ಈ ನಿಂಬೆಹಣ್ಣನ್ನು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಬಾಗಿಲಿನ ಮುಂದೆ ನೇತು ಹಾಕಿ.
ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಗೆ ಹೋಗಿ ಮನೆಗೆ ಧನಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ. ಈ ಸಂಕಷ್ಟಹರ ಚತುರ್ಥಿ ದಿನ ಮನೆಯಲ್ಲಿ ಜಗಳವಾಡಬಾರದು. ಸಂಕಷ್ಟಹರ ಚತುರ್ಥಿ ದಿನ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಬೇಕು. ಗಂಡ ಹೆಂಡತಿಯಾಗಲಿ, ಅತ್ತೆ ಸೊಸೆಯಾಗಲಿ, ಅಣ್ಣ ತಮ್ಮಂದಿರಾಗಲಿ ಯಾರು ಜಗಳವಾಡಬಾರದು. ವಾದಗಳಿಗೆ ಇಳಿಯಬಾರದು. ಎಲ್ಲಿ ಅಶಾಂತಿ ಇರುತ್ತದೆಯೋ ಅಲ್ಲಿ ಅಲಕ್ಷ್ಮಿ ತಾಂಡವವಾಡುತ್ತಾಳೆ. ಲಕ್ಷ್ಮೀದೇವಿ ಅಂತಹ ಮನೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ. ಆದ್ದರಿಂದ ಈ ದಿನ ಎಷ್ಟೇ ಕೋಪ ಬಂದರೂ ಅದನ್ನು ನಿಯಂತ್ರಿಸಿಕೊಂಡು ಮೌನವಾಗಿರುವುದು ಉತ್ತಮ. ಅಲ್ಲದೆ ಸಂಕಷ್ಟಹರ ಚತುರ್ಥಿ ದಿನ ಸಂಜೆ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬಾರದು. ಸೂರ್ಯಾಸ್ತದ ಸಮಯದಲ್ಲಿ ನಿದ್ರಿಸಬಾರದು. ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ನಿದ್ರಿಸುವುದರಿಂದ ದಾರಿದ್ರ್ಯ ಪ್ರವೇಶಿಸುತ್ತದೆ. ಅಷ್ಟೇ ಅಲ್ಲ, ಈ ದಿನ ಕೂದಲು ಕತ್ತರಿಸುವುದು, ಉಗುರು ಕತ್ತರಿಸುವುದು ಮುಂತಾದ ತಪ್ಪುಗಳನ್ನು ಸಹ ಮಾಡಬಾರದು. ಅಲ್ಲದೆ ಸಂಕಷ್ಟಹರ ಚತುರ್ಥಿ ದಿನ ಮನೆಯಲ್ಲಿ ಯಾರೂ ಅಳಬಾರದು. ಇನ್ನು ಈ ಸಂಕಷ್ಟಹರ ಚತುರ್ಥಿ ದಿನ ಸ್ನಾನ ಮಾಡುವ ನೀರಿನಲ್ಲಿ ಗರಿಕೆ, 5 ನೇರಳೆ ಎಲೆಗಳು ಅಥವಾ ಬೇವಿನ ಎಲೆಗಳನ್ನು, ಈ 3ರಲ್ಲಿ ಯಾವುದಾದರೂ ಒಂದನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಸಾಕು. ವಿಘ್ನೇಶ್ವರನ ಅನುಗ್ರಹದಿಂದ ಸಕಲ ಶುಭಗಳು ಉಂಟಾಗುತ್ತವೆ. ಹೀಗೆ ಸ್ನಾನ ಮಾಡುವುದರಿಂದ ನಿಮಿಷದಲ್ಲಿ ಕಷ್ಟಗಳು, ದುಃಖಗಳು ಮತ್ತು ಸಮಸ್ಯೆಗಳು ದೂರವಾಗುತ್ತವೆ. ಗಣಪತಿಯ ಅನುಗ್ರಹದಿಂದ ಕುಬೇರರಾಗುತ್ತೀರಿ. ಇಂದು ಹೀಗೆ ಸ್ನಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು, ದಾರಿದ್ರ್ಯಗಳು ದೂರವಾಗುತ್ತವೆ. ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ. ಗಣಪತಿಗೆ ಅತ್ಯಂತ ಪ್ರಿಯವಾದ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಬೇವಿನ ಎಲೆಗಳಿಂದ ಒಂದು ಪರಿಹಾರ ಮಾಡಿದರೆ ಸಾಕು, 60 ನಿಮಿಷಗಳಲ್ಲಿ ನಿಮ್ಮ ಜೀವನ ಬದಲಾಗುತ್ತದೆ ಎಂದು ಶಾಸ್ತ್ರ ಪಂಡಿತರು ಹೇಳುತ್ತಾರೆ. ಏನು ಮಾಡಬೇಕು ಎಂದರೆ, ಸಂಕಷ್ಟಹರ ಚತುರ್ಥಿ ದಿನದಂದು ಬೆಳಿಗ್ಗೆ 2 ರೆಂಬೆ ಬೇವಿನ ಎಲೆಗಳನ್ನು ಕತ್ತರಿಸಿ ತನ್ನಿ. ಬೇವಿನ ಎಲೆಗಳಿಗೆ ನಮ್ಮ ಕಷ್ಟಗಳನ್ನು ನಿವಾರಿಸಿ ನಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುವ ಶಕ್ತಿಯಿದೆ. ನಂತರ ಆ ಬೇವಿನ ಎಲೆಗಳನ್ನು ತಾಮ್ರದ ತಟ್ಟೆಯಲ್ಲಿ ಅಥವಾ ಇನ್ನಾವುದೇ ತಟ್ಟೆಯಲ್ಲಿ ಹಾಕಿ, ಸ್ಟೀಲ್ ಪ್ಲೇಟ್ನಲ್ಲಿ ಮಾತ್ರ ಹಾಕಬೇಡಿ. ಹೀಗೆ ಎಲೆಗಳನ್ನು ತಟ್ಟೆಯಲ್ಲಿ ಹಾಕಿದ ನಂತರ ಆ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಪೂಜಾ ಕೋಣೆಯಲ್ಲಿ ಗಣಪತಿ ಫೋಟೋ ಮುಂದೆ ಇಡಿ. ಫೋಟೋ ಮುಂದೆ ಇಡುವ ಮೊದಲು ಬೇವಿನ ಎಲೆಗಳ ಮೇಲೆ ಸ್ವಲ್ಪ ಅರಿಶಿನ ನೀರನ್ನು ಚಿಮುಕಿಸಿ, ನಂತರ ತಟ್ಟೆಯನ್ನು ಗಣಪತಿ ಫೋಟೋ ಮುಂದೆ ಇಡಿ. ಹೀಗೆ ಇಟ್ಟ ನಂತರ ಒಂದು ದೀಪವನ್ನು ತೆಗೆದುಕೊಂಡು ಅದನ್ನು ಬೇವಿನ ಎಲೆಗಳ ಮೇಲೆ ಇಡಿ. ಆ ದೀಪದಲ್ಲಿ ತೆಂಗಿನ ಎಣ್ಣೆಯನ್ನು ಸುರಿಯಿರಿ. ನಂತರ 3 ಅಥವಾ 5 ಬತ್ತಿಗಳನ್ನು ಹಾಕಿ ದೀಪ ಹಚ್ಚಿ. ಹೀಗೆ ಹಚ್ಚಿದ ದೀಪಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಅರ್ಪಿಸಿ. ಹೀಗೆ ಯಾರು ಈ ದಿನ ವಿನಾಯಕನ ಫೋಟೋ ಮುಂದೆ ಬೇವಿನ ಎಲೆಗಳ ಮೇಲೆ ದೀಪವನ್ನು ಇಡುತ್ತಾರೋ ಅವರ ಮನೆಯಲ್ಲಿ 60 ನಿಮಿಷಗಳಲ್ಲಿ ಅದ್ಭುತ ನಡೆಯುತ್ತದೆ. ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಪ್ರತಿ ಸಂಕಷ್ಟಹರ ಚತುರ್ಥಿ ದಿನ ಹೀಗೆ ಬೇವಿನ ಎಲೆಗಳ ಮೇಲೆ ದೀಪ ಇಟ್ಟರೆ ನಿಧಾನವಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ನೀವು ಸದಾಕಾಲ ಆನಂದದಿಂದ, ಐಶ್ವರ್ಯದಿಂದ ಜೀವಿಸುತ್ತೀರಿ. ಸಂಕಷ್ಟಹರ ಚತುರ್ಥಿ ದಿನದಂದು ಬೇವಿನ ಎಲೆಗಳ ಮೇಲೆ ದೀಪ ಹಚ್ಚಿದರೂ ಮರುದಿನ ಎಲೆಗಳನ್ನು ಪೂಜಾ ಕೋಣೆಯಿಂದ ತೆಗೆದು ಯಾವುದೇ ಬೇವಿನ ಮರದ ಬುಡದಲ್ಲಿ ಹಾಕಬೇಕು. ಸಂಕಷ್ಟಹರ ಚತುರ್ಥಿ ದಿನ ಬೇವಿನ ಎಲೆಗಳೊಂದಿಗೆ ಈ ಕೆಲಸಗಳನ್ನು ಮಾಡಿದರೆ ಖಂಡಿತ ಶುಭ ಫಲಿತಾಂಶಗಳು ಸಿಗುತ್ತವೆ. ಅಷ್ಟೇ ಅಲ್ಲದೆ ಗಣಪತಿಗೆ ಅತಿ ಇಷ್ಟವಾದ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಕೆಲವು ತರಕಾರಿಗಳನ್ನು ಮನೆಯಲ್ಲಿ ಬೇಯಿಸಿದರೆ ಕೋಟಿ ಜನ್ಮಗಳ ಪುಣ್ಯ ಬರುತ್ತದೆ. ಈ ದಿನ ತರಕಾರಿಗಳನ್ನು ತಿನ್ನುವುದರಿಂದ ನಿಮಗೆ ಅಪಾರ ಪುಣ್ಯ ಫಲ ಸಿಗುತ್ತದೆ. ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಈ ದಿನ ಗಣಪತಿಗೆ ಅತಿ ಇಷ್ಟವಾದ ಹೀರೆಕಾಯಿ ತರಕಾರಿಗಳನ್ನು ಬೇಯಿಸಿ ತಿಂದರೆ ದರಿದ್ರ ಬಾಧೆಗಳು ಕೂಡ ದೂರವಾಗುತ್ತವೆ. ಹಣವು ವಿಪರೀತವಾಗಿ ಹರಿದು ಬರುತ್ತದೆ. ಆದ್ದರಿಂದ ಹೀರೆಕಾಯಿಯನ್ನು ತರಕಾರಿ ರೂಪದಲ್ಲಿ ಅಥವಾ ಚಟ್ನಿ ರೂಪದಲ್ಲಿ ಕಡ್ಡಾಯವಾಗಿ ಬೇಯಿಸಲು ಪ್ರಯತ್ನಿಸಿ. ಇಂತಹ ಸಂಕಷ್ಟಹರ ಚತುರ್ಥಿ ದಿನ ಹೀರೆಕಾಯಿಯನ್ನು ಬೇಯಿಸಿ ತಿನ್ನುವುದರಿಂದ ನಿಮಗೆ ಧನಲಾಭವಾಗುತ್ತದೆ. ಎಲ್ಲಾ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಬಡತನವು ಕೂಡ ದೂರ ಓಡಿ ಹೋಗುತ್ತದೆ. ಆದ್ದರಿಂದ ಕಡ್ಡಾಯವಾಗಿ ಹೀರೆಕಾಯಿಯನ್ನು ಬೇಯಿಸಿ. ಇನ್ನು ಆನಂತರ ನಲ್ಲೇರು ಕಾಡ ಎಂದು ಇರುತ್ತದೆ. ಈ ನಲ್ಲೇರು ಕೂಡ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಹಳ್ಳಿಗಳಲ್ಲಿ ಇರುವವರಿಗೆ ಇದರ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಈ ನಲ್ಲೇರು ಕಾಡ ಅಂದರೆ ಗಣಪತಿಗೆ ತುಂಬಾ ಇಷ್ಟವಾದ್ದರಿಂದ ಈ ಸಂಕಷ್ಟಹರ ಚತುರ್ಥಿ ದಿನದಂದು ನೀವು ಈ ನಲ್ಲೇರು ಕಾಡದಿಂದ ಚಟ್ನಿ ಮಾಡಿಕೊಂಡು ತಿನ್ನುವುದರಿಂದ ವಿಪರೀತವಾದ ಧನಲಾಭ ಉಂಟಾಗುತ್ತದೆ. ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ಅದೃಷ್ಟವು ಒಲಿಯುತ್ತದೆ. ಕೋಟಿ ಜನ್ಮಗಳ ಪುಣ್ಯವು ಲಭಿಸುತ್ತದೆ. ಮನೆಯಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ತಿನ್ನುವುದರಿಂದ ಆಯುಷ್ಯವು ಹೆಚ್ಚಾಗುತ್ತದೆ. ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ. ಈ ನಲ್ಲೇರು ಕಾಡ ಚಟ್ನಿ ಕೂಡ ತುಂಬಾ ರುಚಿಯಾಗಿರುತ್ತದೆ. ಆದ್ದರಿಂದ ನಲ್ಲೇರು ಕಾಡವನ್ನು ಚೆನ್ನಾಗಿ ಸಂಗ್ರಹಿಸಿ ತಂದುಕೊಂಡು ಈ ಸಂಕಷ್ಟಹರ ಚತುರ್ಥಿ ದಿನದಂದು ಅಡುಗೆ ಮಾಡಿ ತಿನ್ನುವುದರಿಂದ ಗಣಪತಿಯ ಸಂಪೂರ್ಣ ಅನುಗ್ರಹದಿಂದ ನೀವು ಕೋಟ್ಯಾಧಿಪತಿಗಳಾಗುವ ಅವಕಾಶವಿರುತ್ತದೆ. ಇನ್ನು ಸಂಕಷ್ಟಹರ ಚತುರ್ಥಿ ದಿನದಂದು ಅಡುಗೆ ಮಾಡಬೇಕಾದ ಇನ್ನೊಂದು ತರಕಾರಿ ಯಾವುದು ಎಂದರೆ ಬಟಾಣಿ. ಬಟಾಣಿ ತರಕಾರಿಗಳನ್ನು ಕೂಡ ಈ ದಿನ ತಿನ್ನುವುದರಿಂದ ಉತ್ತಮ ಅದೃಷ್ಟವು ಒಲಿಯುತ್ತದೆ.
ಆಲೂಗಡ್ಡೆ ಬಟಾಣಿ, ಬೀನ್ಸ್, ಬದನೆಕಾಯಿ ಬಟಾಣಿ ಹೀಗೆ ಯಾವುದಾದರೂ ಒಂದು ರೂಪದಲ್ಲಿ ಇಂದು ಹಸಿ ಬಟಾಣಿಗಳನ್ನು ತಿಂದರೆ ವಿಘ್ನೇಶ್ವರನ ಅನುಗ್ರಹವು ಸಂಪೂರ್ಣವಾಗಿ ದೊರೆಯುತ್ತದೆ. ಗ್ರಹದೋಷಗಳು, ಆರ್ಥಿಕ ಸಮಸ್ಯೆಗಳು, ಸಾಲದ ಬಾಧೆಗಳಿಂದ ಹೊರಬರುತ್ತಾರೆ. ಸಕಲ ಸಂಪತ್ತುಗಳು ಸಿಗುತ್ತವೆ. ಆದ್ದರಿಂದ ನಾಳೆ ಮನೆಯಲ್ಲಿ ಈ 3 ತರಕಾರಿಗಳಲ್ಲಿ ಯಾವುದಾದರೂ ಒಂದನ್ನು ಬೇಯಿಸಲು ಪ್ರಯತ್ನಿಸಿ. ಈ 3 ತರಕಾರಿಗಳಲ್ಲಿ ಯಾವುದಾದರೂ ಒಂದನ್ನು ಬೇಯಿಸಿದರೆ ನಿಮ್ಮ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅಷ್ಟ ಐಶ್ವರ್ಯಗಳು ಸಿಗುತ್ತವೆ. ಆದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಮಾಂಸಾಹಾರವನ್ನು ತಪ್ಪಿಯೂ ಬೇಯಿಸಬಾರದು ಅಥವಾ ತಿನ್ನಬಾರದು. ಮಾಂಸಾಹಾರ ಅಂದರೆ ಮೊಟ್ಟೆ, ಕೋಳಿ, ಮಟನ್, ಮೀನು, ಸೀಗಡಿ ಇಂತಹ ಯಾವುದನ್ನೂ ಇಡಬಾರದು, ತಿನ್ನಬಾರದು. ಮೊಟ್ಟೆಯನ್ನು ಮಾಂಸಾಹಾರ ಅಲ್ಲ ಎಂದು ಭಾವಿಸಿ ಅನೇಕರು ತಿನ್ನುತ್ತಾರೆ. ಆದರೆ ಈ ಸಂಕಷ್ಟಹರ ಚತುರ್ಥಿ ದಿನದಂದು ಮೊಟ್ಟೆಯನ್ನು ಸಹ ತಿನ್ನಬಾರದು. ಆದ್ದರಿಂದ ಇಂದು ಮನೆಯಲ್ಲಿ ಮಾಂಸಾಹಾರವನ್ನು ಬೇಯಿಸಬೇಡಿ, ತಿನ್ನಬೇಡಿ. ಮನೆಯಲ್ಲಿ ಮಾತ್ರವಲ್ಲ, ನೀವು ಹೊರಗೆ ಸಹ ಮಾಂಸಾಹಾರ ತಿನ್ನಬಾರದು. ಅಂದರೆ ರೆಸ್ಟೋರೆಂಟ್ನಲ್ಲಿ, ಮಾರುಕಟ್ಟೆಯಲ್ಲಿ, ನೂಡಲ್ಸ್ ಸ್ಟಾಲ್ ಬಳಿ, ಬಿರಿಯಾನಿ ಅಂಗಡಿಗಳ ಬಳಿ ಎಲ್ಲಿಯೂ ಮಾಂಸಾಹಾರ ತಿನ್ನಬಾರದು. ಕೇವಲ ತರಕಾರಿಗಳ ರೂಪದಲ್ಲಿ ಮಾತ್ರವಲ್ಲ, ಯಾವುದೇ ರೂಪದಲ್ಲಿಯೂ ಮಾಂಸಾಹಾರ ತಿನ್ನಬಾರದು. ಇಲ್ಲದಿದ್ದರೆ ಈ ದಿನ ಮಾಂಸಾಹಾರ ತಿಂದರೆ ಸಕಲ ದೇವತೆಗಳ ಕೋಪಕ್ಕೆ ಗುರಿಯಾಗುತ್ತೀರಿ. ಇನ್ನು ನೀವು ಎಷ್ಟೇ ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ, ದಾರಿದ್ರ್ಯವನ್ನು ಅನುಭವಿಸುತ್ತೀರಿ. ಸಂಕಷ್ಟಹರ ಚತುರ್ಥಿ ದಿನ ವಿಘ್ನೇಶ್ವರನಿಗೆ ಹೇಗೆ ಮುಡುಪು ಕಟ್ಟಬೇಕು, ಹೇಗೆ ಮುಡುಪು ಕಟ್ಟಿದರೆ ದೊಡ್ಡ ದೊಡ್ಡ ಆಸೆಗಳು ಸುಲಭವಾಗಿ ಈಡೇರುತ್ತವೆ ಎಂಬುದನ್ನು ಇಂದು ನಾವು ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಅಡೆತಡೆಗಳನ್ನು ನಿವಾರಿಸಲು, ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಗಣೇಶನ ಅನುಗ್ರಹ ಬಹಳ ಅವಶ್ಯಕ. ಸಂಕಷ್ಟಹರ ಚತುರ್ಥಿ ದಿನ ಸಂಜೆಯೊಳಗೆ ಯಾವಾಗ ಬೇಕಾದರೂ ಈ ಮುಡುಪನ್ನು ಕಟ್ಟಬಹುದು. ಮೊದಲು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ ಆಸನವನ್ನು ಸಿದ್ಧಪಡಿಸಿ, ಅದರ ಮೇಲೆ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿ, ಕೆಂಪು ಹೂವುಗಳಿಂದ, ಕೆಂಪು ಅಕ್ಷತೆಗಳಿಂದ ಸ್ವಾಮಿಯನ್ನು ನಿಮಗೆ ತೋಚಿದ ರೀತಿಯಲ್ಲಿ ಆರಾಧಿಸಬೇಕು. ಸ್ವಾಮಿಗೆ ನೀರಾಜನ ಆರತಿ ಮಾಡಿದ ನಂತರ ನೀವು ಸಂಕಲ್ಪಿಸಿದ ನಿಮ್ಮ ಆಸೆಯನ್ನು ಸ್ವಾಮಿಗೆ ನಿವೇದಿಸಬೇಕು. ಸ್ವಾಮಿ, ನನಗೆ ಈ ಆಸೆ ಇದೆ, ನನಗೆ ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಿ ನನ್ನ ಆಸೆಯನ್ನು ಪೂರೈಸಪ್ಪ. ನನ್ನ ಆಸೆಯನ್ನು ಪೂರೈಸುವ ಜವಾಬ್ದಾರಿ ನಿನ್ನದೇ ಎಂದು ಹೇಳಿಕೊಂಡು ಸ್ವಾಮಿಯ ಮುಂದೆ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ, ಅದರ ಮೂಲೆಗಳಲ್ಲಿ 4 ಕಡೆಗಳಲ್ಲೂ ಅರಿಶಿನ ಕುಂಕುಮದಿಂದ ಬೊಟ್ಟು ಇಡಬೇಕು. ಈಗ ಈ ವಸ್ತ್ರದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. 1 ಸೇರು ಅಥವಾ 1/4 ಸೇರು ಹಾಕಿದರೆ ಸಾಕು. ಈ ಅಕ್ಕಿಯಲ್ಲಿ 2 ರೂಪಾಯಿಯ ನಾಣ್ಯಗಳನ್ನು ಹಾಕಬೇಕು. ಅದೇ ರೀತಿ 5 ಅಥವಾ 1 ಅರಿಶಿನ ಕೊಂಬು ಹಾಕಬೇಕು. ಅರಿಶಿನ ಕುಂಕುಮಗಳನ್ನು ಪ್ಯಾಕೆಟ್ ಮುಖಾಂತರ ಹಾಕಬಾರದು, ಏಕೆಂದರೆ ತೇವಾಂಶ ತಾಗಿದರೆ ಅಕ್ಕಿ ಹಾಳಾಗಿ ಹೋಗುತ್ತದೆ. ಈಗ ಈ ವಸ್ತ್ರವನ್ನು ಗಂಟು ಕಟ್ಟಿ ಗಣಪತಿ ಸ್ವಾಮಿಗೆ ಎದುರಾಗಿಟ್ಟು ಗಂಧ, ಅಕ್ಷತೆ, ಹೂವು ಸಮರ್ಪಿಸಿ ಪೂಜಿಸಬೇಕು. ನಂತರ, ಸ್ವಾಮಿ, ಇಗೋ ನನ್ನ ಕೋರಿಕೆಯನ್ನು ಮುಡುಪಾಗಿ ಕಟ್ಟುತ್ತಿದ್ದೇನೆ, ನಿನ್ನ ಮುಂದೆ ಇಡುತ್ತಿದ್ದೇನೆ, ನೀನು ಸ್ವೀಕರಿಸಿ ನನ್ನ ಕೋರಿಕೆ ಈಡೇರಿಸು ತಂದೆ ಎಂದು ಹೇಳಿ ನಮಸ್ಕಾರ ಮಾಡಿಕೊಳ್ಳಬೇಕು. ನಂತರ ಈ ಮುಡುಪನ್ನು ಚೆನ್ನಾಗಿ ಒಂದು ಕವರ್ನಲ್ಲಿ ಇಟ್ಟು ಮೈಲಿಗೆ ತಾಗದಂತೆ ಇರುವ ಜಾಗದಲ್ಲಿ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕು. ನಿಮ್ಮ ಕೋರಿಕೆ ಯಾವಾಗ ಈಡೇರುತ್ತದೆಯೋ ಆಗ ಈ ಮುಡುಪಿನಲ್ಲಿರುವ ಅಕ್ಕಿಯಿಂದ ಕಡುಬುಗಳನ್ನು ಬೇಯಿಸಿ ಎಲ್ಲರಿಗೂ ಹಂಚಬೇಕು. 1 ಬಾರಿ ಮಾತ್ರ ನೀವು ಸ್ವೀಕರಿಸಬೇಕು, ಉಳಿದ ಎಲ್ಲವನ್ನೂ ಹಂಚಿಬಿಡಬೇಕು. ಹೀಗೆ ಮುಡುಪು ಕಟ್ಟಿದರೆ ಯಾವುದೇ ಕೋರಿಕೆಯಾದರೂ ಈಡೇರುತ್ತದೆ. ಸಂಕಷ್ಟಹರ ಚತುರ್ಥಿಯ ಮಹತ್ವ, ಆಧ್ಯಾತ್ಮಿಕ ಮೌಲ್ಯಗಳ ಜೊತೆಗೆ ಸಂಕಷ್ಟಹರ ಚತುರ್ಥಿ ಉಪವಾಸದಂತಹ ವಿಷಯಗಳನ್ನು ಈ ದಿನ ಪಾಲಿಸುವುದರಿಂದ ಗಣೇಶನ ಲೋಕಕ್ಕೆ ಅಥವಾ ಸ್ವಾನಂದ ಲೋಕಕ್ಕೆ ತಲುಪುತ್ತಾರೆ. ಅಲ್ಲಿ ಭಗವಂತನ ಆಶೀರ್ವಾದದಿಂದ ಬಹಳ ಆನಂದವನ್ನು ಅನುಭವಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಪೇಜ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು.